ಸಸ್ಯಕಾಶಿ ಅಂತಾನೆ ಹೆಸರಾಗಿರುವಂತಹ ಲಾಲ್ ಬಾಗ್ ನಲ್ಲಿದ್ದೀವಿ. ಏನ್ ವಿಶೇಷ ಅಂದ್ರೆ ಪ್ರತಿ ವರ್ಷವೂ ಆಗುವಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ ಪ್ರಯುಕ್ತ 217ನೇ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಇಂದು ವಾಲ್ಮೀಕಿ ಮಹರ್ಷಿ ಅವರ ಒಂದು ಥೀಮ್ ಅನ್ನ ಇಟ್ಕೊಂಡು ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆಯನ್ನ ನೀಡಿದ್ರು. ಇವತ್ತು ಕೂಡ ನಿನ್ನೆನೂ ಕೂಡ ಬಹಳಷ್ಟು ಜನರು ಬಂದು ಭೇಟಿ ನೀಡಿ ಈ ಫಲಪುಷ್ಪದ ಪ್ರದರ್ಶನವನ್ನ ಕಣ್ತುಂಬಿಕೊಂಡ್ರು. ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಜನಗಳು ಬರ್ತಾ ಇದ್ದಾರೆ ಹಾಗೂ ಈ ಒಂದು ದೃಶ್ಯಗಳನ್ನ ನೋಡಿ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಅಷ್ಟು ಸುಂದರವಾಗಿ ಈ ಒಂದು ಕಲಾಕೃತಿಗಳನ್ನ ಹೂವುಗಳನ್ನ ಬಳಸಿ ತರತರವಾದಂತಹ ಹೂವುಗಳನ್ನ ಬಳಸಿ ಇಲ್ಲಿ ಕಲಾಕೃತಿಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಈ ವರ್ಷ ರಾಮಾಯಣ ಹಾಗೂ ವಾಲ್ಮೀಕಿ ಮಹರ್ಷಿಯ ಒಂದು ಥೀಮ್ ಇಟ್ಕೊಂಡು ಈ ಒಂದು ಕಲಾಕೃತಿಗಳನ್ನ ಮಾಡಿರುವಂತದ್ದು. ಇಂದು ನಾವು ಫಲಪುಷ್ಪ ಪ್ರದರ್ಶನದಲ್ಲಿದ್ದೀವಿ ಹಾಗೂ ಈ ಎಲ್ಲ ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ರೈತರು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಇವತ್ತು ಇಲ್ಲೊಬ್ಬರು ರೈತರಿದ್ದಾರೆ, ನಮಗೆ ಸಿಕ್ಕಿದ್ದಾರೆ. ಬನ್ನಿ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು? ಶ್ರೀಶೈಲ. ಅಡ್ಡ ಹೆಸರು ಸಿಂದಗಿ. ಯಾವ ಊರಿಂದ ಬಂದಿರೋದು? ವಿಜಾಪುರದಿಂದ ಬಂದಿದ್ದೇವೆ. ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದವರು. ಅಂದ್ರೆ ಈಗ ಬೆಂಗಳೂರಿಗೆ ನೀವು ಬಂದಿರೋದು ಫ್ಲವರ್ ಶೋ ನೋಡೋಕೆ ಅಂತ? ನೋಡ್ಲಿಕ್ಕೆ ಬಂದಿದ್ದೇವೆ. ಇದು ಹೇಗೆ ಅನಿಸ್ತು ನೋಡಿ? ಇದು ಚೆನ್ನಾಗಿ ಅನಿಸ್ತದೆ ಸರ್. ಇದು ಬಹಳ ಚೆನ್ನಾಗಿದೆ. ಯಾವತ್ತಾದ್ರೂ ಆ ಕಡೆ ಈ ತರದ ಏನಾದ್ರು ಈ ತರ ಆ ಕಡೆ ಇರಂಗಿಲ್ಲ. ಅಲ್ಲಿ ಬರೀ ಗೋಳ್ಗುಮಟ್ಟು ಅಂತ ಇದೆ. ಈ ತರ ಸಿಗಲ್ಲ ಅದು ಅಲ್ಲಿ. ಮೊದಲನೇ ಸಲಿನ ಇಲ್ಲಿ ಬಂದಿರೋದು ನೀವು? ಇದೇ ಮೊದಲನೇ ಸಲ. ಹೇಗೆ ಅನಿಸ್ತು? ಎಲ್ಲ ನೋಡಿ ಚೆನ್ನಾಗಿ ಅನಿಸ್ತದೆ ಸರ್. ಈ ಹೂವಿಂದು ಡೆಕೋರೇಷನ್ ಅದೆಲ್ಲ ಎಲ್ಲ ಚೆನ್ನಾಗಿದೆ ಸರ್. ಮತ್ತೆ ಈಗ ಮುಂದೆ ಬರಬೇಕು ಅಂತ ಅನ್ಕೊಂಡವ್ರಿಗೆ ಏನಂತ ಹೇಳ್ತೀರಾ? ನಾವು ಹೋಗಿ ಹೇಳಿರ್ತೀರಿ, ಭಾಳ ಚೆನ್ನಾಗಿತ್ತು ಅಲ್ಲಿ ಲಾಲ್ಬಾಗ್ದಾಗ. ಹೋಗಿ ನೋಡ್ಕೊಂಡು ಬನ್ನಿರಿ ಎಲ್ಲರೂ ಅಂತ ಹೇಳ್ತೇನೆ. ಇಲ್ಲಿ ನಿಮ್ಮ ಊರವ್ರು ಕೂಡ ನೋಡ್ತಿರ್ತಾರೆ, ಅವ್ರಿಗೇನು ಹೇಳ್ತೀರಾ? ಅವ್ರಿಗೆ ಇದೇ ಹೇಳ್ತೀನಿ, ಭಾಳ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿರಿ ಅಂತ ಹೇಳ್ತೀನಿ. ಉದಯಶ್ರೀ. ಎಲ್ಲಿಂದ ಬಂದಿರೋದು ಮೇಡಮ್? ಚಿಂತಾಮಣಿ. ಇಲ್ಲಿಗೆ 2 ಅವರ್ಸ್ ಜರ್ನಿ ಆಗುತ್ತೆ ಬ್ಯಾಂಗ್ಳೂರಿಂದ. ಅದಕ್ಕಾಗೆ ಬಂದ್ವಿ ನಾವು. ಪ್ರತಿ ವರ್ಷ ನಮಗೆ ಬಹಳ ಇಷ್ಟ. 26 ಜನವರಿಗೆ ಮಾಡ್ತಾರೆ ಅಲ್ವಾ, ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಅದಕ್ಕೆ ಬೇಗನೆ ಬಂದ್ಬೇಡ, ಬೇಗ ನಾನು ಅಕ್ಕ ಇಬ್ಬರು ಬಂದ್ವಿ. ಬಹಳ ಸಂತೋಷ ಆಯಿತು ಮೇಡಮ್. ಆದಿಕವಿ ಮಹರ್ಷಿ ವಾಲ್ಮೀಕಿ ವೇದಿಕೆಯನ್ನು ಮಾಡಿರೋದು ನಮಗೆ ಬಹಳ ಸಂತೋಷ ಆಯಿತು. ಹೌದು, ಎಲ್ಲ ಪ್ರತಿ ವರ್ಷ ಎಲ್ಲ ಥೀಮು ಚೆನ್ನಾಗಿರುತ್ತೆ, ಅರ್ಥಪೂರ್ಣವಾಗಿ ಮಾಡ್ತಾರೆ. ಲಾಸ್ಟು ಅಪ್ಪುದು ಮಾಡಿದ್ರಲ್ವ, ಆ ಅಪ್ಪುದು ಪ್ರತಿಯೊಂದು ಬಹಳ ಇಷ್ಟ ಆಯಿತು. ರಾಜ್ಕುಮಾರ್ದು ಬಹಳ ಇಷ್ಟ ಆಯಿತು. ಈ ದಿನ ವಾಲ್ಮೀಕಿದು, ಅದು ನಮಗೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು, ನನ್ನ ಕನ್ನಡಾಭಿಮಾನಿ ಜೊತೆಗೆ ನನಗೆ ಬಹಳ ಇಷ್ಟ ಆಯಿತು ನೋಡೋದಕ್ಕೆ. ಪ್ರಕೃತಿ, ಈ ಬೆಳೆಸಿರೋ ರೀತಿ, ಈ ಕ್ಲೀನ್ಲಿನೆಸ್ಸು ಎಲ್ಲ ಬಹಳ ಸಂತೋಷ ಆಯಿತು ಮೇಡಮ್. ಇದಕ್ಕಾಗಿ ಎಷ್ಟು ಜನ ಎಫರ್ಟ್ ಹಾಕಿರ್ತಾರೆ ಅಲ್ವಾ ಇದರ ಹಿಂದೆ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ತುಂಬ ಎಂಜಾಯ್ ಮಾಡಿದ್ವಿ. ಅದು ಪ್ರಕೃತಿ ಅಂದರೆ ನಮ್ಗೆ ಇಷ್ಟ. ಈ ಫ್ಲವರ್ ಶೋ, ಈ ಕ್ಲೀನ್ಲಿನೆಸ್ ಎಲ್ಲ ನೋಡ್ತಿದ್ರೆ ಇನ್ನೂ ಇಲ್ಲೇ ಇರೋಣವಾ ಅಂತ ಅನಿಸುತ್ತೆ. ಬಹಳ ಜನ ಮೇಡಮ್ ರೆಸಾರ್ಟ್ಗೆ ಅಂತ ಹೋಗ್ಲಿ, ತಪ್ಪಿಲ್ಲ. ಅದು ನಮ್ಮ ಕನ್ನಡಿಗರು ನಾವಾಗಿ ಇದನ್ನು ಬಂದು ನಾವು ಬೆಂಬಲಿಸಬೇಕು. ಇದರಲ್ಲಿ ನೋಡಿ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಈಗ ಬರೋರಿಗೆ ಏನಂತ ಹೇಳ್ತೀರಾ? ಬನ್ನಿ ನೋಡಿ ಅಂತ ಹೇಳ್ತೀವಿ ನಾವು. ನಮ್ಮೂರಿಗೆ ಹೋಗಿದ ತಕ್ಷಣ ನಮ್ಮ ಇದಲ್ಲಿ ಹಾಕಿ, ಮೊಬೈಲ್ಗೆ ಹಾಕಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಂತ ಹೇಳ್ತೀವಿ. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ವಂದನೆಗಳು. It's like the most beautiful thing I've ever seen. I can't believe all the flowers are fresh and real, and yeah, I'm very grateful to be here. Like, which is the thing that you're amazed, like that you have seen many flowers and all these things. The one thing that you like the most? Oh, the house that's made of all the roses. That's my favorite, I think, so far.